ಪೊಲೀಸ್ ಸ್ಟೇಷನ್ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಠಾಣೆ ಅಲ್ಲಿ ಹೆಗ್ಗೇರಿ ಮಸೀದಿ ಅನ್ನುವಂಥ ಜಾಗದಲ್ಲಿ ಎರಡು ಗುಂಪುಗಳ ನಡುವೆ ಸಂಘರ್ಷ ಆಗಿದೆ. ಅದರಲ್ಲಿ ಇರ್ಫಾನ್ ಅನ್ನುವಂಥವನಿಂದ ಹಣ ಪಡ್ಕೊಂಡಂತಹ ಮಲಿಕ್ ತನ್ನ ಸಹಚರರೊಂದಿಗೆ ಬಂದು ಹಣ ಕೇಳಿದ ಅಂತಂದು ಇರ್ಫಾನ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಅದರ ನಂತರ ಮಲಿಕ್ ನಾನೇ ಇಂಜೂರ್ಡ್ ಆಗಿದ್ದೀನಿ, ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಸೆಲ್ಫ್ ಇನ್ಫ್ಲಿಕ್ಟೆಡ್ ಇಂಜುರೀಸ್ ಅಂದರೆ ಬ್ಲೇಡ್ ತೊಗೊಂಡು ಅಥವಾ ಚಾಕು ತೊಗೊಂಡು ಕೈ ಹತ್ರ ಎಲ್ಲ ಸ್ವಲ್ಪ ಕೊಯ್ಕೊಂಡು ರಕ್ತಗಾಯಗಳು ಮಾಡಿಕೊಂಡು ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿರ್ತಾನೆ. ನಂತರ ಅವನ ಕಂಪ್ಲೇಂಟ್ ತೊಗೊಳ್ಲಿಕ್ಕೆ ಅಂತ ಬರ್ತಾರೆ. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವನೇ ಆರೋಪಿ ಅಂತ ಗೊತ್ತಾಗಿ ಅವನ್ನ ವಶಕ್ಕೆ ತೊಗೊಂಡಿದ್ದಾರೆ ಡಿಸ್ಚಾರ್ಜ್ ಆದಮೇಲೆ. ಆ ನಂತರದಲ್ಲಿ ಇತರೆ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವನ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದಂಥ ಹಿನ್ನೆಲೆಯಲ್ಲಿ 2 ರೌಂಡ್ ಏರ್ ಫೈರ್ ಮಾಡಿ 1 ರೌಂಡ್ ಅವನ ಮೇಲೆ ಫೈರ್ ಮಾಡಿ ಆರೋಪಿಯನ್ನು ವಶಪಡಿಸ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಇರ್ಫಾನ್ ಮತ್ತು ಮಲಿಕ್ ಇಬ್ಬರು ರೌಡಿ ಶೀಟರ್ಸೇ. ಇರ್ಫಾನ್ ಮೇಲೆ ಹಿಂದೆ ಒಂದು ಕೊಲೆ ಪ್ರಕರಣ ದಾಖಲಾಗಿರುವಂಥದ್ದು ಮತ್ತು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ. ಅದೇ ರೀತಿ ಮಲಿಕ್ ಮೇಲೆ ಕೊಲೆ ಪ್ರಯತ್ನದ ಪ್ರಕರಣ ಮತ್ತು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ. ಹಾಗಾಗಿ ರೌಡಿ ಶೀಟ್ ಕೂಡ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನಲ್ಲಿ ಇವರಿಬ್ಬರ ಮೇಲೆ ಇದೆ. ಅದ್ರ ಜೊತೆಗೆ ಈ ರೀತಿ ಚಟುವಟಿಕೆ ತಡೆಗಟ್ಟೋ ಹಿನ್ನೆಲೆಯಲ್ಲಿ ನಾವೇನು ಚೆಕ್ ಪೋಸ್ಟ್ಗಳು ಹಾಕಿದ್ದೀವಿ ಅಲ್ಲಿ ವಾಹನಗಳನ್ನು ಮುಖ್ಯವಾಗಿ ಸಸ್ಪಿಷಿಯಸ್ 2 ವೀಲರ್ಸು, ಆಟೋಸು ಮತ್ತು ಕಾರ್ಗಳನ್ನು ಕೂಡ ಚೆಕ್ ಮಾಡುವಂಥದ್ದು ಮಾಡ್ತೀವಿ. ಮತ್ತು ಪ್ರತಿ ಠಾಣೆಯಲ್ಲಿ ಯಾರು ಈ ಥರ ಮಿಸ್ಚೀವಿಯಸ್ ಎಲಿಮೆಂಟ್ ಇದ್ದಾರೆ ಅಂಥವ್ರದ್ದೆಲ್ಲ ಒಂದು ಪಟ್ಟಿ ಮಾಡಿಕೊಂಡು ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಮತ್ತು ಮುಂದುವರೆದು ರೌಡಿ ಎಲಿಮೆಂಟ್ಸ್ಗಳ ಮೇಲೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗಡೀಪಾರು ಮತ್ತು ಗೂಂಡಾ ಕಾಯ್ದೆಯನ್ನು ಜಾರಿ ಮಾಡುವಂಥ ಕೆಲಸ ಮಾಡಲಾಗುತ್ತೆ.